ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸೊ ಆನೆಸ್ಟಾಗಿ ಕಾಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಗೊತ್ತಿತ್ತು ರಕ್ತ ಕಾಶ್ಮೀರ ಇವತ್ತು ರಿಲೀಸ್ ಆಗಿದೆ ಅಂತ. ಸೊ ಯಾರಿಗೆ ಗೊತ್ತಿತ್ತು ಯಾರಿಗೆ ಗೊತ್ತಿಲ್ಲ ಕಾಮೆಂಟ್ ಆನೆಸ್ಟಾಗಿ ಮಾಡಿ. ಸೊ ತಿಳ್ಕೊಳ್ತೀನಿ ನಾನು ಇವತ್ತು ಎಷ್ಟು ಜನಕ್ಕೆ ಗೊತ್ತಿತ್ತು ರಕ್ತ ಕಾಶ್ಮೀರ ಅಂತ. ಸೊ ಇದ್ರ ಬಗ್ಗೆ ಮಾತಾಡಬೇಕು. ಆ್ಯಂಡ್ ನಾನು ಕೂಡ ಸಿನಿಮಾ ನೋಡ್ಕೊಂಬಂದಿದ್ದೀನಿ. ಏನು ಅನಿಸ್ತು ಏನು ಕತೆ ಕೆಲವೊಂದು ವಿಚಾರಗಳನ್ನ ಖಂಡಿತವಾಗ್ಲೂ ಹಂಚ್ಕೊಳ್ಬೇಕು. ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ರಕ್ತ ಕಾಶ್ಮೀರ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಸೊ ಹೋದ ವರ್ಷ ಅಲ್ಲ, ಹೋದ ವರ್ಷ ಅಲ್ಲ, 2007-8 ಆಸ್ಪಾಸ್ನಲ್ಲಿ ರಿಲೀಸ್ ಆಗಬೇಕಾದಂಥ ಸಿನಿಮಾ ಈಗ 2026 ಜಾನ್ವರಿಲಿ 30ನೇ ತಾರೀಕಿಗೆ ರಿಲೀಸ್ ಆಗಿದೆ. ಬಟ್ ಈ ಸಿನಿಮಾ ಇಂಪ್ರೆಸ್ ಮಾಡಿದ್ದು ನನಗೆ ಪರ್ಸ್ನಲಿ ಎಲ್ಲ ಸ್ಟಾರ್ ನಟರನ್ನು ನಾವು ಕಣ್ಮುಂದೆ ನೋಡುವಂಥದ್ದು. ಸೊ ಬಹುಶಃ ಅನಿಸುತ್ತೆ ನನಗೆ ಈ ಸಿನಿಮಾನೇ ಲಾಸ್ಟು. ಬಟ್ ಯಾರ ಕೈಲೂ ಕೂಡ ಅದನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಆ ಸಾಂಗಲ್ಲಿ ಎಲ್ಲ ಸ್ಟಾರ್ ನಟರು ಕೂಡ ಬರ್ತಾರೆ. ಬಟ್ ಅದನ್ನು ರೀಕ್ರಿಯೇಟ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಪಾಸಿಬಲ್ ಇಲ್ಲ. ಯಾಕೆಂದರೆ ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ನಟರುಗಳನ್ನ ಒಂದು ಆನ್ ಸ್ಕ್ರೀನ್ ಒಂದು ದೊಡ್ಡ ಪರದೆ ಮೇಲೆ ಎಲ್ಲರೂ ಒಟ್ಟಿಗೆ ನೋಡಬೇಕನ್ನೋ ಒಂದು ಆಸೆ ಎಲ್ರಿಗೂ ಇತ್ತು. ಬಟ್ ಆ ಒಂದು ಆಸೆಯನ್ನು ಈ ಒಂದು ಸಿನಿಮಾ ಖಂಡಿತವಾಗ್ಲೂ ಈಡೇರಿಸಿದೆ. ಅದಂತೂ 100%, ಯಾವುದೇ ಒಂದು ಡೌಟ್ ಇಲ್ಲ. ಸೊ ವಿಷ್ಣು ಸರ್ ನೋಡಿ ತುಂಬಾ ಒಂದು ಖುಷಿ ಆಯಿತು ನಂಗೆ ಪರ್ಸ್ನಲ್. ಏನಕ್ಕೆ ಅಂತಂದರೆ ರಿಲೀಸ್ ಸಿನಿಮಾಗಳನ್ನು ನೋಡಿರ್ಬೋದು, ಬಟ್ ಫ್ರೆಶ್ ಕಂಟೆಂಟಲ್ಲಿ ವಿಷ್ಣು ಸರ್ನ ಮತ್ತೆ ಆನ್ ಸ್ಕ್ರೀನ್ ನೋಡೋದು ಒಂದು ರೀತಿಲಿ ಖುಷಿ ಕೊಡ್ತು. ಆ್ಯಂಡ್ ಅಂಬಿ ಸರ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು. ಸೊ ತುಂಬ ಒಂದು ತಾರಾ ಬಳಗ ಎಲ್ಲರೂ ಕೂಡ ಬರ್ತಾರೆ. ಲೈಕ್ ನೀವು ಓಂ ಶಾಂತಿ ಓಂ ಸಿನಿಮಾ ನೋಡಿರ್ಬೋದು, ಒಂದು ಹಿಂದಿ ಸಿನಿಮಾ. ಸೊ ಅದರಲ್ಲಿ ಹೆಂಗೆ 1 by 1 ಆರ್ಟಿಸ್ಟ್ಗಳು ಬರ್ತಾ ಹೋಗ್ತಾರೆ. ಸೊ ಅದೇ ರೀತಿಯಲ್ಲೇ ಒಂದು ನಟರನ್ನ ಕರೆಸುವಂಥ ಪ್ರಯತ್ನವನ್ನು ರಾಜೇಂದ್ರ ಸಿಂಗ್ ಬಾಬು ಸರ್ ಮಾಡಿದ್ದಾರೆ. ಮತ್ತೆ ಅದು ಸೃಷ್ಟಿ ಮಾಡಬೇಕಂದ್ರೂ ಕೂಡ ಖಂಡಿತವಾಗ್ಲೂ ಆಗಲ್ಲ. ಏನೇ ಒಂದು ನಮ್ಮ ಹತ್ರ ಟೆಕ್ನಾಲಜಿ ಇರ್ಬೋದು, ಏನೇ ಇರ್ಬೋದು, ಬಟ್ ಫಿಸಿಕಲ್ ಆಗಿ ಒಂದು ರಿಯಲಿಸ್ಟಿಕ್ ಆಗಿ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಬಟ್ ಎಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಈ ಸಿನಿಮಾನ ಎಲ್ಲ ಒಂದು ಸ್ಟಾರ್ ನಟರ ಕಣ್ಣು ತುಂಬ್ಕೋಬೇಕು ಅಂತ ಯಾರ್ಯಾರಿಗೆ ಅನಿಸಿದೆ ಸೊ ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ, ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಅಷ್ಟೇ ಅಲ್ಲದೆ ನಾನು ಹೇಳ್ದೆ ಆವಾಗಲೇ ನಿಮಗೆ, ಅಪ್ಪು ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅಂಬಿ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ಮಿಸ್ ಮಾಡ್ಕೋಬೇಡಿ, ಹೋಗಿ ಒಂದ್ಸಲ ನೋಡಿ. ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಸಿನಿಮಾ ಒಂದು ದೇಶದ ಒಂದು ಭದ್ರತೆ, ಅಂದರೆ ಒಬ್ಬ ವ್ಯಕ್ತಿ ಒಂದು ನಾರ್ಮಲ್ ಪರ್ಸನ್ನು, ಸೊ ಅವನು ಹೇಗೆ ಒಂದು ಪ್ರೊಟೆಕ್ಟನ್ನು ಮಾಡ್ತಾನೆ, ಹೇಗೆ ಅದರಿಂದ ಬಚಾವ್ ಮಾಡ್ತಾನೆ ಅನ್ನುವಂಥದ್ದು ಸಿನಿಮಾ. ಸೊ ಈ ಸಿನಿಮಾ ಕಂಪ್ಲೀಟಾಗಿ ಸ್ಟೋರಿ ಹೇಳೋದಕ್ಕಿಂತ ಸೊ ಸಿನಿಮಾ ನೀವು ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಸೊ ಸ್ಟೋರಿನ ನಾನೇ ಫುಲ್ಲು ನಿಮಗೆ ಎಕ್ಸ್ಪ್ಲೋರ್ ಮಾಡಿದ್ರೆ ಸೊ ಎಲ್ರಿಗೂ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು ಅಂದ್ಕೊಳ್ತೀನಿ. ಸೊ ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಈ ಸಿನಿಮಾದ ಮೇನ್ ಪೋರ್ಟಲ್ ಹೇಳ್ತೀನಿ, ಅದನ್ನೇ ಉಪ್ಪಿ ಸರ್ ಅವರು ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಏನು ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಅನ್ನೋದನ್ನು ನೀವು ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದನ್ನು ನಾನು ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಸೊ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾ ಪ್ರಾಬಬಲಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು. ಸೊ ನಾವೆಲ್ಲ ಪುಟಾಣಿ ಏಜೆಂಟ್ 1, 2, 3 ಆ ಥರ ಸೀರೀಸ್ಗಳನ್ನು ಸಿನಿಮಾ ನೋಡ್ಕೊಂಡು ಬೆಳೆದಂಥ ನಾವೆಲ್ಲ ಒಂದು 90s ಕಿಡ್ಸ್ಗಳು ನಾವು. ಸೊ ಅದೇ ರೀತಿ ಒಂದು ಜಾನರನ್ನು ತೊಗೊಂಡು ಹೋಗಿದ್ದಾರೆ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡುವಂಥ ಸಿನಿಮಾ. ಆ್ಯಂಡ್ ಮಕ್ಕಳು ಕೂಡ ಇದರಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಿಯಲಿಸ್ಟಿಕ್ ಆಗಿ ಬಂದಿದೆ ಹುಡುಗರ ಆ್ಯಕ್ಟಿಂಗ್ ಎಲ್ಲ. ಆ್ಯಂಡ್ ಸಾಂಗ್ಸ್ ಆಗಿರ್ಬೋದು, ಒಂದು ಹಳೆಯ ಒಂದು ವೈಬ್ಸ್ ಏನಿರುತ್ತೆ, ನಮ್ಮದು ಸಾಂಗ್ ಏನಿತ್ತು ಆ ಒಂದು ಸಾಂಗ್ಸ್ ಎಲ್ಲ ವೈಬ್ಸ್ ಕಾಣಿಸುತ್ತೆ. ಒಂದು ಕೊರಿಯೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದು ಕೂಡ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ಸಿನಿಮಾನ ಒಂದಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀನಿ ನಾನು. ಆ ರೀತಿ ಮಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ, ಉಪ್ಪಿಸರಿದ್ದಾರೆ ಅಂತ ಈ ಜನ್ರೇಷನ್ ಮೈಂಡ್ ಸೆಟ್ಟಲ್ಲಿ ನೋಡೋಕೆ ಹೋಗಬೇಡಿ. ಸೊ ನಮ್ಮ ಒಂದು 90s ಕಿಡ್ಸ್ನ ಒಂದು ಮೆಮೊರೀಸ್ನ ರೀಕಾಲ್ ಮಾಡುವಂಥ ಸಿನಿಮಾನೂ ಕೂಡ ಆಗುತ್ತೆ. ಆ್ಯಂಡ್ ಹಳೆ ಬೆಂಗಳೂರು ಕೂಡ ತೋರಿಸಿದ್ದಾರೆ. ಅದಂತೂ ತುಂಬಾ ಒಂದು ಗುಡ್ ಥಿಂಗ್. 2007 ಐ ಥಿಂಕ್ 8 ಹೆಂಗಿತ್ತು ಬೆಂಗಳೂರು ಅನ್ನೋದನ್ನ ಒಂದ್ಸಲ ರೀಕಾಲ್ ಮಾಡ್ಕೋಬೋದು ಈ ಸಿನಿಮಾ ಮೂಲಕವಾಗಿ. ತುಂಬ ಹಳೆಯದನ್ನು ನಾವೆಲ್ಲ ಮೆಲ್ಕು ಹಾಕುವಂಥ ಕೆಲವೊಂದು ಪ್ರಸಂಗಗಳು ಈ ಒಂದು ಸಿನಿಮಾದ ಒಂದು ಸೀನ್ಗಳಲ್ಲಿ ಬರ್ತಾ ಹೋಗುತ್ತೆ. ಸೊ ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಸಿನಿಮಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಒಂದು ನಿರ್ದೇಶನದಲ್ಲಿ ಬಂದಂಥ ಈ ಸಿನಿಮಾ ಇವತ್ತು ತೆರೆ ಕಂಡಿದೆ. ರಕ್ತ ಕಾಶ್ಮೀರ ಬಹುಶಃ ಪ್ರಾಬಬಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ಈ ಸಿನಿಮಾ ರಿಲೀಸ್ ಆಗಿರೋದು. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ನಿಯರೆಸ್ಟ್ ನಿಮ್ಮ ಒಂದು ಬುಕ್ ಮೈ ಶೋ ಆ್ಯಪ್ನ ತೆಗೆದು ನಿಮ್ಮ ಹತ್ತಿರದ ಸಿನಿಮಾ ಚಿತ್ರಮಂದಿರಗಳಿಗೆ ಬಂದಿರುತ್ತೆ, ಹೋಗಿ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಕ್ತ ಕಾಶ್ಮೀರ ಸಿನಿಮಾ ರಮ್ಯಾ ಮೇಡಮ್ ಆಗಿರ್ಬೋದು ಮತ್ತು ಉಪ್ಪಿ ಸರ್ ಆಗಿರ್ಬೋದು, ಸೊ ಇವರಿಬ್ಬರ ಕಾಂಬಿನೇಷನ್ ಹಳೆ ಸಿನಿಮಾಗಳೆಲ್ಲ ನೋಡಿದ್ದೀವಿ ನಾವು. ಸೊ ಮತ್ತೆ ಈ ಒಂದು ಸಿನಿಮಾದಲ್ಲೂ ಕೂಡ ಒಂದು ಪರದೆ ಮೇಲೆ ನೋಡಲಿಕ್ಕೆ ಒಂದು ತುಂಬ ಖುಷಿ ಕೊಡುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ಸಿನಿಮಾ ರಕ್ತ ಕಾಶ್ಮೀರ ಸಿನಿಮಾ ಏನಿದೆ ಪ್ರಾಬಬಲಿ ತುಂಬಾ ಒಂದು ಹಳೆ ವೈಬ್ಸ್ ಎಲ್ಲ ಮೆಲ್ಲಕ್ಕೆ ಹಾಕೋಕ್ಕೆ ಒಂದು ದಾರಿ ಮಾಡಿಕೊಡ್ತು ಅಂತ ನನಗನ್ನಿಸ್ತು. ಆ್ಯಂಡ್ ಪ್ರಾಬಬಲಿ ಈ ಒಂದು ಸಿನಿಮಾನ ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿಕೊಂಡ್ರೆ ನಮ್ಮ ಎಲ್ಲ ಚಿತ್ರರಂಗದ ಎಲ್ಲ ಆರ್ಟಿಸ್ಟ್ಗಳನ್ನು ಒಂದೇ ಸ್ಕ್ರೀನಲ್ಲಿ ನೋಡಬೇಕಂತ ಅಂದ್ಕೊಂಡಿರ್ತಿರಲ್ಲ ದೊಡ್ಡ ಪರದೆಯಲ್ಲಿ, ಬಟ್ ಅದನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಸಿನಿಮಾ ಹೋಗಿ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ, ಎಲ್ಲರೂ ಹೋಗಿ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡಿದವ್ರಿಗೆ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ನಮಸ್ಕಾರ.